ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನು ಕಲಿಸ್ಕೊಡ್ತಾ ಇದ್ದೀನಿ ಅಂದ್ರೆ, ಇವತ್ತು ಗ್ರಾಮೋನ್ ಫ್ರಾಂಚೈಸಿ ಆಗಿರಬಹುದು, ಇವತ್ತು ಕರ್ನಾಟಕವನ್ನು ಫ್ರಾಂಚೈಸಿ ಆಗಿರಬಹುದು, ನಿಮ್ಮ ಊರಿನಲ್ಲಿ ನೀವು ಇರುವಂತ ಒಂದು ಜಾಗದಲ್ಲಿ ನೀವೇನ್ ಮಾಡಬಹುದು, ಇವತ್ತು ಸರ್ಕಾರಕ್ಕೆ ಒಂದು ಅಪ್ಲಿಕೇಶನ್ ಸಲ್ಲಿಸುವ ಮುಖಾಂತರ ಆ ಒಂದು ಫ್ರಾಂಚೈಸಿ ಯೂಸರ್ ಐಡಿ ಮತ್ತೆ ಪಾಸ್ವರ್ಡ್ ಅನ್ನ ನೀವು ಸಂಪೂರ್ಣವಾಗಿ ಪಡೀಲಿಕ್ಕೆ ಅವಕಾಶ ಇದೆ. ಅದಕ್ಕೆ ಯಾವ ರೀತಿಯಾಗಿ ಹೋಗಬೇಕು, ಯಾವ ರೀತಿಯಾಗಿ ವೆಬ್ಸೈಟ್ಗೆ ಹೋಗಬೇಕು, ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು, ಏನೆಲ್ಲ ದಾಖಲೆಗಳು ಬೇಕಾಗುತ್ತೆ. ಇವತ್ತು ನಾವು ಕೂಡ ಸ್ವಂತ ಉದ್ಯೋಗ ಮಾಡಬೇಕಾಗಿದೆ ಸರ್, ಇವತ್ತು ಕರ್ನಾಟಕ ಅಡಿಯಲ್ಲಿ ಬರುವಂತ ಇವತ್ತು ಆನ್ಲೈನ್ ಸರ್ವಿಸ್ ಗಳನ್ನ ನಾವು ಜನರಿಗೆ ಕೊಡಬೇಕಾಗಿದೆ ಅಂದ್ರೆ ದಯವಿಟ್ಟು ವಿಡಿಯೋನ ಸಮಾಧಾನದಿಂದ ಸಂಪೂರ್ಣವಾಗಿ ನೋಡಿದ್ರೆ ಇವತ್ತು ಯಾವ ರೀತಿಯಾಗಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದು ಅನ್ನುವಂತಹ ವಿಧಾನ ಮತ್ತೆ ಯಾವ ರೀತಿಯಾಗಿ ನಾವು ಲಾಗಿನ್ ಐಡಿ ಮತ್ತೆ ಪಾಸ್ವರ್ಡ್ ಅನ್ನ ಪಡೆಯಬಹುದು. ಇವತ್ತು ಗ್ರಾಮೋನ್ ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಇನ್ನಿತರ ಯಾವುದೇ ಫ್ರಾಂಚೈಸಿಗಳಿಗೂ ಕೂಡ ನೀವು ಯಾವ ರೀತಿಯಾಗಿ ತಗೋಬಹುದು ಅನ್ನುವಂತಹ ವಿಧಾನವನ್ನ ಸಂಪೂರ್ಣವಾಗಿ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ನಲ್ಲಿ ಇರುವಂತಹ ಗೂಗಲ್ ಕ್ರೋಮ್ ಅನ್ನು ಓಪನ್ ಮಾಡ್ತಿದ್ದಾನೆ. ನೀವು ನೋಡಬಹುದು ಇಲ್ಲಿಂದ BSL ಅಂತೇಳಿ, ಓಕೆ, BSL ಒಂದು ಅಡಿಯಲ್ಲಿ ನಡೆಯುವಂತಹ ಒಂದು ಗ್ರಾಮೋನ್ ಕೇಂದ್ರಕ್ಕೆ ನಾವು ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂದ್ರೆ ಇಲ್ಲಿಂದ ನೀವು ಭಾಷೆಯನ್ನು ಕೂಡ ಸೆಲೆಕ್ಷನ್ ಮಾಡ್ಕೋಬಹುದು. ಕನ್ನಡ ಭಾಷೆಯಲ್ಲಿ ಕೂಡ ಈ ಒಂದು ಪೇಜ್ ಸಂಪೂರ್ಣವಾಗಿ ಪರಿವರ್ತನೆ ಆಗುತ್ತೆ. ಓಕೆ, ಇದರಲ್ಲಿ ನಾವು ಗ್ರಾಮೋನ್ ಕೇಂದ್ರವನ್ನ ಫ್ರಾಂಚೈಸಿ ಪಡಿಬೇಕಾಗಿದೆ ಸರ್, ಸರ್ಕಾರದಿಂದ ಬರುವಂತ ಎಲ್ಲಾ ಸೇವೆಗಳು ಕೂಡ ನಾವು ಎಲ್ಲರಿಗೂ ಕೂಡ ಕೊಡಬೇಕಾಗಿದೆ ಅಂದ್ರೆ ನಾವು ಇದನ್ನ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂದ್ರೆ ಕೆಲವೊಂದಿಷ್ಟು ಷರತ್ತುಗಳನ್ನ ನಾವು ಏನ್ ಮಾಡ್ಬೇಕಾಗತ್ತೆ, ಪೂರೈಸಬೇಕಾಗತ್ತೆ. ಅಂದ್ರೆ ಇದರಲ್ಲಿ ಪ್ಯಾನ್ ಕಾರ್ಡ್ ಚೇಂಜ್ ಮಾಡಬಹುದು, ಆಧಾರ್ ಕಾರ್ಡ್ ಮತ್ತೆ ಇನ್ನಿತರ ಬಹಳಷ್ಟು ಸೇವೆಗಳನ್ನು ಕೂಡ ನೀವೇನ್ ಮಾಡಬಹುದು ಈ ಒಂದು ಗ್ರಾಮೋನ್ ಕೇಂದ್ರ ಮುಖಾಂತರ ನೀವು ಜನರಿಗೆ ಕೊಡಬಹುದು. ತುಂಬಾ ಲಾಭದಾಯಕ ಒಂದು ಬಿಸ್ನೆಸ್ ಕೂಡ ನೀವೇನ್ ಮಾಡಬಹುದು ಗ್ರಾಮೋನ್ ಕೇಂದ್ರದಿಂದ ಮಾಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ. ಈ ಒಂದು ಗ್ರಾಮೋನ್ ಕೇಂದ್ರದ ಬಗ್ಗೆ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನು ಓದ್ಕೊಂಡು ನೀವೇನ್ ಮಾಡ್ಬೇಕಾಗುತ್ತೆ, BLS ಇಂಟರ್ನ್ಯಾಷನಲ್ ಒಂದು ಸರ್ವಿಸ್ ಲಿಮಿಟೆಡ್ ಬಗ್ಗೆ ಕೂಡ ನೀವು ಸಂಪೂರ್ಣವಾಗಿ ತಿಳ್ಕೋಬೇಕು. ಅದರ ಅಡಿಯಲ್ಲಿ ಈ ಒಂದು ಯೋಜನೆ ಅಂದ್ರೆ ಈ ಒಂದು ಸರ್ವಿಸ್ ನಿಮಗೆ ಪ್ರೊವೈಡ್ ಮಾಡ್ತಿರ್ತಾರೆ. ಓಕೆ, ಅದಾದ ನಂತರ ಇದರಲ್ಲಿ ಏನೆಲ್ಲ ಮಾಡಬಹುದು ಮತ್ತೆ ಗ್ರಾಮೋನ್ ಫ್ರಾಂಚೈಸಿ ಹುದ್ದೆಗಳಿಗೆ ಅರ್ಜಿ ಕೂಡ ಸಂಪೂರ್ಣವಾಗಿ ಕರೆದಿರ್ತಾರೆ. ಈ ಒಂದು ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂದ್ರೆ ಇಲ್ಲಿ ಜಿಲ್ಲೆಗಳು ಕೂಡ ಸಂಪೂರ್ಣವಾಗಿ ಮೆನ್ಷನ್ ಮಾಡಿರ್ತಾರೆ. ಈ ಒಂದು ಜಿಲ್ಲೆಯವರು ಆಗಿದ್ರೆ ನೀವೇನ್ ಮಾಡಬಹುದು, ಇವತ್ತು BLS ಗ್ರಾಮೋನ್ ಕೇಂದ್ರ ಒಂದು ಸ್ಥಾಪಿಸಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅಂತೇಳಿ ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು. ಹಾಗಾದ್ರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ ಅಲ್ಲ ಸರ್, ನಾವು ಕೂಡ ಇವತ್ತು ನಮ್ಮ ಜಿಲ್ಲೆ ಒಂದು ಹೆಸರು ಕೂಡ ಕಾಣಿಸ್ತಾ ಇದೆ ಇದರಲ್ಲಿ, ನಾನು ಕೂಡ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂದ್ರೆ ಇವತ್ತು ಗ್ರಾಮೋನ್ ಫ್ರಾಂಚೈಸಿ ಒಂದು ಮಾನದಂಡಗಳು, ಅರ್ಜಿದಾರರು ಎಲ್ಲ ಮಾನದಂಡಗಳನ್ನ ಪೂರೈಸಿರಬೇಕು ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಇವೆಲ್ಲ ದಾಖಲೆಗಳು ಕೂಡ ನಿಮ್ಮ ಹತ್ರ ಇರಬೇಕಾಗುತ್ತೆ. ಇವೆಲ್ಲವನ್ನು ಕೂಡ ಸಮಾಧಾನದಿಂದ ಸಂಪೂರ್ಣವಾಗಿ ಓದ್ಕೊಂಡು ನೀವೇನ್ ಮಾಡ್ಬೇಕು, ಕಂಪ್ಯೂಟರ್, ಇಂಟರ್ನೆಟ್ ಮತ್ತೆ ಜೆರಾಕ್ಸ್ ಮಷಿನ್ ಇವೆಲ್ಲವನ್ನು ಕೂಡ ಇಟ್ಕೊಂಡು ನೀವೇನ್ ಮಾಡ್ಬೇಕಾಗುತ್ತೆ, ಫ್ರಾಂಚೈಸಿಗೆ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ಓಕೆನಾ, ಇದೆಲ್ಲವನ್ನು ಕೂಡ ಸಮಾಧಾನದಿಂದ ಇವೆಲ್ಲ ಡೀಟೇಲ್ಸ್ ಓದ್ಕೊಂಡ್ರೆ ಸಾಕು. ಏನೆಲ್ಲ ಒಂದು ನೀವು ತಗೋಬೇಕಾಗುತ್ತೆ, ಯಾವ ರೀತಿಯಾಗಿ ಆ ಒಂದು ಫ್ರಾಂಚೈಸಿಯನ್ನ ಪಡಿಬೇಕಾಗಿತ್ತು ಅಂದ್ರೆ ಏನೆಲ್ಲ ದಾಖಲೆಗಳು ಬೇಕಾಗಿತ್ತು ಅನ್ನುವಂತ ಡೀಟೇಲ್ಸ್ ಕೂಡ ಕಂಪ್ಲೀಟ್ ಆಗಿ ಕೊಟ್ಟಿರ್ತಾರೆ. ಕೇಂದ್ರ ಒಂದು ಸ್ಥಾಪಿ IT ಮೂಲ ಸೌಕರ್ಯಗಳು ಕೂಡ ನಿಮ್ಮ ಹತ್ರ ಏನೆಲ್ಲ ಇರಬೇಕು ಅಂತ ಹೇಳ್ಕೊಡ್ತಾರೆ. ಡೆಸ್ಕ್ಟಾಪ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಮತ್ತೆ ಪ್ರಿಂಟರ್ ಆಗಿರ್ಬೋದು, ಇಂಟರ್ನೆಟ್ ಇರಬೇಕಾಗುತ್ತೆ, ಬಯೋಮೆಟ್ರಿಕ್ ಇರಬೇಕಾಗುತ್ತೆ, ಸ್ಕ್ಯಾನರ್ ಆಗಿರ್ಬೋದು, ಲ್ಯಾಮಿನೇಷನ್ ಮಾಡುವಂತಹ ಮಷಿನ್ ಆಗಿರ್ಬೋದು, ವೆಬ್ ಕ್ಯಾಮೆರಾ ಆಗಿರ್ಬೋದು. ಓಕೆ, ಸಂಪರ್ಕ ಸಮಸ್ಯೆಗಳಿಗಾಗಿ ಒಂದು ಲ್ಯಾಂಡ್ ಫೋನ್ ಅಥವಾ ಇಂಟರ್ನೆಟ್ ಸೇವೆಗಳು ಕೂಡ ನೀವೇನ್ ಮಾಡಬೇಕಾಗುತ್ತೆ, ಅವೆಲ್ಲವನ್ನು ಕೂಡ ನಿಮ್ಮ ಒಂದು ಸೆಂಟರ್ ಒಳಗಡೆ ಇಟ್ಕೋಬೇಕಾಗತ್ತೆ. ಅದಾದ ನಂತರ ಗ್ರಾಮೋನ್ ಕೇಂದ್ರ ಕಾರ್ಯಾಚರಣೆ ಒಂದು ಅವಶ್ಯಕತೆಗಳನ್ನ ನಾವು ಸಂಪೂರ್ಣವಾಗಿ ನೋಡ್ಕೋಬಹುದು. ಬೆಳಗ್ಗೆ 8ರಿಂದ ಸಂಜೆ 8 ಗಂಟೆವರೆಗೆ ಲಾಗಿನ್ ಐಡಿ ಸಂಪೂರ್ಣವಾಗಿ ಚಾಲುವಾಗಿರುತ್ತೆ. ಅದರ ಒಳಗಡೆ ನೀವು ಕೆಲಸವನ್ನ ಸಂಪೂರ್ಣವಾಗಿ ಮಾಡಬಹುದು. ಇವೆಲ್ಲವನ್ನು ಕೂಡ ಸಮಾಧಾನದಿಂದ ಸಂಪೂರ್ಣವಾಗಿ ಓದ್ಕೊಂಡು ನಾವು ಹೊಸದಾಗಿ ಗ್ರಾಮೋನ್ ಕೇಂದ್ರಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ ಸರ್ ಅಂದ್ರೆ ನೀವು ಇಲ್ಲಿ ನೋಂದಣಿ ಅಂತ ಬಂದಿರುತ್ತೆ, ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬಹುದು. ಓಕೆ, ಮಾಡಿದ ನಂತರ ನಮಗೆ ಈ ರೀತಿಯಾಗಿರುವಂತಹ ಒಂದು ಪೇಜ್ ಓಪನ್ ಆಗುತ್ತೆ. ದ ರಿಜಿಸ್ಟ್ರೇಷನ್ ಫಾರ್ ದ ನ್ಯೂ ಅಪ್ಲಿಕೇಶನ್ ಹ್ಯಾಸ್ ಬಿನ್ ಕ್ಲೋಸ್ಡ್ ಅಂತ ಬರ್ತಾ ಇದೆ. ಅಂದ್ರೆ ಇವತ್ತಲ್ಲ ನಾಳೆ ಈ ಒಂದು ವಾರದಲ್ಲಿ ಸಂಪೂರ್ಣವಾಗಿ ಈ ಒಂದು ಲಾಗಿನ್ ಐಡಿ ಓಪನ್ ಆಗುತ್ತೆ. ನೀವೇನ್ ಮಾಡಬೇಕು, ನೋಂದಣಿ ಮುಗಿದಿದೆ ಅಂತ ಬರುತ್ತೆ. ಓಕೆನಾ, ಸಪೋಸ್ ನಿಮ್ಮ ಜಿಲ್ಲೆಯವರು ನೀವು ನಿಮ್ಮ ಜಿಲ್ಲೆಯನ್ನು ಆಯ್ಕೆ ಮಾಡಿಕೊಂಡು ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ಬಂದು ಈ ಒಂದು ನೋಂದಣಿ ಸಂಪೂರ್ಣವಾಗಿ ಪ್ರಾರಂಭದಲ್ಲಿ ಇದ್ದಾಗ ಅಂದ್ರೆ ಈ ಒಂದು ವಾರದಲ್ಲಿ ಸಂಪೂರ್ಣವಾಗಿ ಪ್ರಾರಂಭ ಆಗುತ್ತೆ. ಅವಾಗ ನೀವೇನ್ ಮಾಡಬೇಕು, ಇಲ್ಲಿ ಬಂದು ಏನ್ ಮಾಡ್ಬೇಕಾಗುತ್ತೆ, ನೋಂದಣಿಯನ್ನ ಸಂಪೂರ್ಣವಾಗಿ ಮಾಡ್ಕೋಬಹುದು. ಇಲ್ಲಿ ಅರ್ಜಿ ಸಲ್ಲಿಸಿ ಅಂತ ಒಂದು ಬ್ಲಿಂಕ್ ಕೂಡ ಆಗ್ತಾ ಇರತ್ತೆ. ಈ ಒಂದು ಬ್ಲಿಂಕ್ ಮೇಲೆ ಕೂಡ ನೀವು ಕ್ಲಿಕ್ ಅನ್ನು ಮಾಡ್ಕೊಂಡ್ರೆ ಈ ರೀತಿಯಾಗಿರುವಂತಹ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಬಂದು ನೀವೇನ್ ಮಾಡಬಹುದು, ರಿಜಿಸ್ಟ್ರೇಷನ್ ಕ್ಲೋಸ್ ಆಗಿದೆ ಅಂತ ಹೇಳ್ಕೊಡ್ತಾರೆ. ಈ ಒಂದು ವಾರದಲ್ಲಿ ಸಂಪೂರ್ಣವಾಗಿ ಪ್ರಾರಂಭ ಆಗುತ್ತೆ. ಆ ಒಂದು ದಿನವನ್ನ ಸಂಪೂರ್ಣವಾಗಿ ನೋಡ್ಕೊಂಡು ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಹೌದು ಸರ್, ಎಲ್ಲವನ್ನು ಕೂಡ ನಾವು ಸರಿಯಾಗಿ ತಿಳ್ಕೊಂಡಿದ್ದೀವಿ. ಅಪ್ಲಿಕೇಶನ್ ಸಲ್ಲಿಸುವಂತ ಒಂದು ಲಿಂಕ್ ಕೂಡ ಗೊತ್ತಾಯ್ತು. ಹಾಗಾದ್ರೆ ಇವತ್ತು ಕರ್ನಾಟಕವನ್ನು ಕೇಂದ್ರ ಪಡಿಬೇಕಾಗಿತ್ತು ಅಂದ್ರೆ ಕೂಡ ನೀವು ಕರ್ನಾಟಕವನ್ನಂತ ಒಂದು ನೀವು ವೆಬ್ಸೈಟ್ ಅಲ್ಲಿ ಸರ್ಚ್ ಮಾಡಿದ್ರೆ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ.
ಇದರಲ್ಲಿ ಕೂಡ ನಾನು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗಿದೆ ಸರ್, ನಾನು ಕೂಡ ಇವತ್ತು ಫ್ರಾಂಚೈಸಿಯನ್ನ ಪಡಿಬೇಕಾಗಿತ್ತು ಅಂದ್ರೆ ನೀವೇನ್ ಮಾಡಬಹುದು, ಆನ್ಲೈನ್ ಸರ್ವಿಸ್ ಆಗಿರ್ಬೋದು, ಇಲ್ಲಿಂದ ಹೋಮ್ ಒಳಗೆ ಹೋದಾಗ ನಿಮ್ಗೆ ಈ ರೀತಿಯಾಗಿ ಒಂದು ಪೇಜ್ ಬಂದಿರುತ್ತೆ. ಬಂದಾಗ ನಾವು ಏನ್ ಮಾಡಬಹುದು, ಮೊಬೈಲ್ ಅಪ್ಲಿಕೇಶನ್ ಕೂಡ ಇದಿರುತ್ತೆ, ಡೌನ್ಲೋಡ್ ಮಾಡಬಹುದು. ಬೆಂಗಳೂರು ಒಂದು ಲಿಸ್ಟ್ ಕೂಡ ನೀವು ಸಂಪೂರ್ಣವಾಗಿ ನೋಡಬಹುದು. ಆಧಾರ್ ಕಾರ್ಡ್ ಎನ್ರೋಲ್ಮೆಂಟ್ ಸೆಂಟರ್ ಒಂದು ಕೇಂದ್ರಗಳನ್ನು ಕೂಡ ನೀವು ಸಂಪೂರ್ಣವಾಗಿ ಇದರ ಮುಖಾಂತರ ಪಡೆಯಬಹುದು. ಮತ್ತೆ ಅದಾದ ನಂತರ ಯೂಸರ್ ಐಡಿ ಪಾಸ್ವರ್ಡ್ ನನ್ನ ಕಡೆ ಇಲ್ಲ ಸರ್, ನಾನು ಏನ್ ಮಾಡಬೇಕು, ಮತ್ತೆ ಇದರ ಜೊತೆಗೆ ನೀವು ಒಂದು ಕರ್ನಾಟಕ ತಗೊಂಡ್ರೆ ಇವತ್ತು ಬಾಂಡ್ ಪೇಪರ್ ಗಳನ್ನು ಕೂಡ ಕೊಡಬಹುದು. ಸಾಕಷ್ಟು ಸೌಲಭ್ಯಗಳು ಕೂಡ ನೀವೇನ್ ಮಾಡಬಹುದು, ಕರ್ನಾಟಕ ಕೇಂದ್ರಗಳ ಮುಖಾಂತರ ನೀವೇನ್ ಮಾಡಬಹುದು, ಜನರಿಗೆ ನಾಗರಿಕರಿಗೆ ಪ್ರೊವೈಡ್ ಅನ್ನ ಮಾಡಬಹುದು. ಆನ್ಲೈನ್ ಸರ್ವಿಸ್ ಗಳು ಏನೆಲ್ಲ ಕೊಡಬಹುದು ಅನ್ನುವಂತ ಒಂದು ಲಿಸ್ಟ್ ಕೂಡ ಇರುತ್ತೆ. ಎಲ್ಲಾ ತರದ ಒಂದು ಸರ್ವಿಸ್ ಗಳನ್ನು ಕೂಡ ನೀವೇನ್ ಮಾಡಬಹುದು, ಒಂದು ಜನರಿಗೆ ಕೊಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ. ಹಾಗಾದ್ರೆ ನಾನು ಒಂದು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗಿದೆ ಸರ್ ಅಂದ್ರೆ ನೀವೇನ್ ಮಾಡಬೇಕು, ಇಲ್ಲಿ ಕೆಳಗಡೆ ನೀವು ಎನ್ರೋಲ್ಮೆಂಟ್ ಆಧಾರ್ ಕಾರ್ಡ್, ಅದರ ಕೆಳಗಡೆ ಇನ್ನೊಂದು ರಿಜಿಸ್ಟ್ರೇಷನ್ ಅಂತ ಇದ್ದಿರುತ್ತೆ. ಕ್ರಿಯೇಟ್ ಅಕೌಂಟ್, ನನ್ನ ಕಡೆ ಯಾವುದೇ ರೀತಿಯಿಂದ ಅಕೌಂಟ್ ಆಗಿರ್ಬೋದು, ಏನೂ ಇಲ್ಲ ಸರ್, ನಾನು ರಿಜಿಸ್ಟ್ರೇಷನ್ ಮಾಡ್ಕೊಂಡದ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕಾಗಿದೆ ಅಂದ್ರೆ ಅವಾಗ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿಂದ ಕ್ರಿಯೇಟ್ ಅಕೌಂಟ್ ಅಂತ ಇದ್ದಿರುತ್ತೆ, ಇದರ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೋಬೇಕು. ಮಾಡಿದ ನಂತರ ಇಲ್ಲಿಂದ ಕರ್ನಾಟಕ ಹೆಲ್ಪ್ ಲೈನ್ ರಿಜಿಸ್ಟ್ರೇಷನ್ ಅಂತ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ. ನಾವು ಏನ್ ಮಾಡ್ತಾ ಇದೀವಿ, ರಿಜಿಸ್ಟ್ರೇಷನ್ ಮಾಡ್ಕೋತಾ ಇದೀವಿ. ಈ ಒಂದು ಫಾರ್ಮ್ ಅನ್ನ ಸಂಪೂರ್ಣವಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಅಕೌಂಟ್ ಡೀಟೇಲ್ಸ್ ಸಂಪೂರ್ಣವಾಗಿ ಹಾಕಬೇಕು, ಪಾಸ್ವರ್ಡ್ ಹಾಕಬೇಕಾಗುತ್ತೆ, ಕನ್ಫರ್ಮ್ ಪಾಸ್ವರ್ಡ್ ಹಾಕಬೇಕಾಗುತ್ತೆ. ಅದಾದ ನಂತರ ನಿಮ್ಮ ಒಂದು ಫುಲ್ ನೇಮ್ ಮತ್ತೆ ಇಮೇಲ್ ಐಡಿ ಹಾಕಬೇಕಾಗುತ್ತೆ, ಮೊಬೈಲ್ ನಂಬರ್ ಹಾಕಬೇಕಾಗುತ್ತೆ. ಕಾಣಿಸಿರುವಂತ ಕ್ಯಾಪ್ಚರ್ ಕೂಡ ಹಾಕಿದ್ರೆ ರಿಜಿಸ್ಟರ್ ಮೀ ಅಂತ ಬರುತ್ತೆ. ನೀವು ರಿಜಿಸ್ಟರ್ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಈ ಒಂದು ಫ್ರಾಂಚೈಸ್ ಕೂಡ ನೀವೇನ್ ಮಾಡಬಹುದು, ರಿಜಿಸ್ಟ್ರೇಷನ್ ಮಾಡಿಕೊಂಡು ಅಪ್ರೂವಲ್ ಅನ್ನ ಮಾಡಿಸಿಕೊಂಡು ನೀವು ಕೂಡ ನಿಮ್ಮ ಹತ್ತಿರದಲ್ಲಿರುವಂತಹ ನೀವು ಮಾಡುವಂತಹ ಜಾಗದಲ್ಲೇ ಈ ಒಂದು ಕೆಲಸವನ್ನ ಸಂಪೂರ್ಣವಾಗಿ ಪ್ರಾರಂಭ ಮಾಡಬಹುದು. ಹೆಚ್ಚಿನ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ನಂಬರ್ ಇದ್ದಿರುತ್ತೆ, ಇಲ್ಲಿಂದ ಕಾಂಟ್ಯಾಕ್ಟ್ ಅಸ್ ಮೇಲೆ ನೀವು ಕ್ಲಿಕ್ ಅನ್ನ ಮಾಡಿಕೊಂಡು ಡೀಟೇಲ್ಸ್ ಅನ್ನ ಪಡ್ಕೊಂಡು ಏನ್ ಮಾಡಬಹುದು, ಅರ್ಜಿಯನ್ನ ಸಲ್ಲಿಸಬಹುದು. ಈ ಒಂದು ಪೇಜ್ ಕೂಡ ನಿಮಗೆ ಕನ್ನಡದಲ್ಲಿ ಮಾಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ. ಸಂಪೂರ್ಣವಾಗಿ ಕನ್ನಡದಲ್ಲಿ ಕೂಡ ನೀವೇನ್ ಮಾಡಬಹುದು, ಪರಿವರ್ತನೆಯನ್ನ ಮಾಡಿಕೊಂಡು ಸಂಪೂರ್ಣವಾಗಿ ಮಾಹಿತಿಯನ್ನ ನೋಡಬಹುದು. ಓಕೆ, ಕರ್ನಾಟಕವನ್ನು ಬೇಕಾಗಿತ್ತು ಅಂದ್ರೆ ಇಲ್ಲಿ ಬಂದು ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಸಂಪೂರ್ಣವಾಗಿ ಪ್ರಾರಂಭದಲ್ಲಿದೆ. ಜೊತೆಗೆ ತ್ವರಿತ ಸೇವೆಗಳಾಗಿರ್ಬೋದು, ನಿಮ್ಮ ರಸೀದಿ ಪಡೆಯಿರಿ, ಸೈಟ್ ನಕ್ಷೆ ಆಗಿರ್ಬೋದು, ಹೆಲ್ಪ್ ಲೈನ್ ಆಗಿರ್ಬೋದು, ವೆಬ್ಸೈಟ್ ಲಭ್ಯ ಇರುವ ಸೇವೆಗಳಾಗಿರ್ಬೋದು, ಇವೆಲ್ಲವನ್ನು ಕೂಡ ನೀವೇನ್ ಮಾಡಬಹುದು, ಇದರಲ್ಲಿ ಏನೆಲ್ಲ ಸೇವೆ ಬರುತ್ತೆ ಅನ್ನೋದು ಅಂತ ಮಾಹಿತಿ ಕೂಡ ನೀವೇನ್ ಮಾಡಬಹುದು, ಸಂಪೂರ್ಣವಾಗಿ ನೋಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ. ದಯವಿಟ್ಟು ಎರಡರಲ್ಲಿ ಯಾವುದಾದ್ರೂ ಒಂದು ಕೇಂದ್ರವನ್ನ ನೀವು ಸ್ಥಾಪಿಸಿಕೊಂಡು ಸ್ವಯಂ ಉದ್ಯೋಗವನ್ನ ಸಂಪೂರ್ಣವಾಗಿ ಮಾಡಲಿಕ್ಕೆ ಅವಕಾಶ ಇದ್ದಿರುತ್ತೆ. ನೀವು ಸಂಪೂರ್ಣವಾಗಿ ಇವತ್ತು ಕರ್ನಾಟಕವನ್ನಾಗಿರ್ಬೋದು, ಬೆಂಗಳೂರು ಒಂದು ಕೇಂದ್ರಗಳನ್ನು ಕೂಡ ನೀವು ಸಂಪೂರ್ಣವಾಗಿ ಪಡೆಯಲಿಕ್ಕೆ ಅವಕಾಶ ಇದ್ದಿರುತ್ತೆ. ದಯವಿಟ್ಟು ಯಾರೆಲ್ಲ ಇವತ್ತು ವಿಡಿಯೋನ ನೋಡ್ತಾ ಇದ್ದೀರಿ, ಇವತ್ತು ಗ್ರಾಮೀಣ ಕೇಂದ್ರ ಯಾರಿಗೆ ಬೇಕಾಗಿದೆ, ನೀವು ಈ ಒಂದು ವೆಬ್ಸೈಟ್ಗೆ ಬಂದ್ಬಿಟ್ಟು ನೀವೇನ್ ಮಾಡಬಹುದು, ಆನ್ಲೈನ್ ಅರ್ಜಿ ಪ್ರಾರಂಭ ಈ ಒಂದು ವಾರದಲ್ಲಿ ಪ್ರಾರಂಭವಾಗುತ್ತೆ. ಇದರಲ್ಲಿ ಕೂಡ ಸಾಕಷ್ಟು ಸೇವೆಗಳು ಮಾಡಲಿಕ್ಕೆ ನಿಮಗೆ ಅವಕಾಶ ಇದ್ದಿರುತ್ತೆ. ಇದನ್ನು ಕೂಡ ಸಂಪೂರ್ಣವಾಗಿ ಪಡೆಯಬಹುದು. ದಾಖಲೆ ಏನ್ ಬೇಕು ಏನಿಲ್ಲ ಅನ್ನೋದು ಕೂಡ ಸಂಪೂರ್ಣವಾಗಿ ಡೀಟೇಲ್ಸ್ ಕೊಟ್ಟಿರ್ತಾರೆ. ಎಲ್ಲವನ್ನು ಕೂಡ ಸಮಾಧಾನಿತ ಓದ್ಕೊಂಡು ಈ ಒಂದು ವೆಬ್ಸೈಟ್ಗೆ ಬಂದು ಅರ್ಜಿ ಈ ಒಂದು ವಾರದಲ್ಲಿ ಪ್ರಾರಂಭ ಆಗುತ್ತೆ. ನೀವು ಕರ್ನಾಟಕಕ್ಕೆ ಸಂಪೂರ್ಣವಾಗಿ ಅರ್ಜಿಯನ್ನ ಸಲ್ಲಿಸಬಹುದು ಗ್ರಾಮೀಣ ಕೇಂದ್ರಕ್ಕೆ. ಓಕೆನಾ? ಜೊತೆಗೆ ಕರ್ನಾಟಕವನ್ನು ಬೇಕಾಗಿತ್ತು ಅಂದ್ರೆ ನೀವು ಕರ್ನಾಟಕ ವೆಬ್ಸೈಟ್ ಒಳಗೆ ಹೋಗಿ ಕೂಡ ನೀವೇನ್ ಮಾಡಬಹುದು, ಸಂಪೂರ್ಣವಾಗಿ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರುತ್ತೆ. ಗೊತ್ತಾಗಿದೆಯಾ? ಸಂಪೂರ್ಣವಾಗಿ ಹೇಳಿರುವಂತಹ ಮಾಹಿತಿ ಅರ್ಥ ಆಗಿದೆ ತಲುಪುತ್ತಾ ಅದನ್ನೇ. ನಿಮಗೆ ಮತ್ತೆ ಇನ್ನಿತರ ಯಾವ್ದಾದ್ರು ಲಾಗಿನ್ ಐಡಿ ಬೇಕಾಗಿತ್ತು ಅಂದ್ರೆ ದಯವಿಟ್ಟು ಕಮೆಂಟ್ಸ್ ಮಾಡಿ, ಅದರ ಬಗ್ಗೆ ಸಂಪೂರ್ಣವಾಗಿ ವಿಡಿಯೋನ ಮಾಡಿ ಹೇಳ್ಕೊಡ್ಲಿಕ್ಕೆ ಬರ್ತಾ ಇದ್ದೀನಿ. ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಇವುಗಳಿಗೆ ಯಾವ ರೀತಿಯಾಗಿ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು ಅನ್ನುವಂತಹ ವಿಧಾನವನ್ನ ನಿಮ್ ಜೊತೆಗೆ ತಗೊಂಡ್ ಬರ್ತಾ ಇದ್ದೀನಿ. ಆ ಒಂದು ವಿಡಿಯೋನ ನೋಡ್ಬೇಕಾಗಿತ್ತು ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಾರ್ದು. ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮುಂದಿನ ಎಲ್ಲಾ ವಿಡಿಯೋಸ್ಗಳ ಮಾಹಿತಿ ನಿಮ್ಮ ಮೊಬೈಲ್ ಫೋನ್ ಮೇಲೆ ಬರ್ತಾ ಇರತ್ತೆ. ನೀವು ಮನೆಯಲ್ಲೇ ಕೂತ್ಕೊಂಡು ಕಂಪ್ಯೂಟರ್ ಶಿಕ್ಷಣ, ಆನ್ಲೈನ್ ಅರ್ಜಿ ಸಲ್ಲಿಸುವಂತಹ ವಿಧಾನ, ಉದ್ಯೋಗದ ಮಾಹಿತಿ, ಇನ್ನಿತರ ಸಾಕಷ್ಟು ವಿಷಯಗಳನ್ನ ಸಂಪೂರ್ಣವಾಗಿ ನೀವು ತಿಳ್ಕೋಬಹುದು. ದಯವಿಟ್ಟು ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬಾರ್ದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ.